ಹಾಯ್ ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಮತ್ತೆ ಇವತ್ತು ಮತ್ತೊಂದು ವಿಡಿಯೋ ಅಂದ್ರೆ ಗೃಹಲಕ್ಷ್ಮಿ ಬಗ್ಗೆ ಇನ್ನೊಂದು ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನೋದಿನ ಒಂದು ಶಾಕಿಂಗ್ ನ್ಯೂಸ್ ಅಂತ ತಗೊಂಡ್ ಬಂದಿದ್ದೇನೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದ್ರಗಿನ ಮುಂಚೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದೇ ವಿಡಿಯೋಗೆ ಒಂದು 7-8 ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಂದ್ ವಿಡಿಯೋಗೆನೆ 7-8 ಸಬ್ಸ್ಕ್ರೈಬ್ ನನಗೆ ಖುಷಿ ಪಡೋ ವಿಚಾರ, ನನಗೋಸ್ಕರ ಖುಷಿ ಪಡೋ ವಿಚಾರನೇ. ಇಟ್ಸ್ ಮೀನ್ಸ್ ಅ ಲಾಟ್. ಓಕೆನಾ? ಖುಷಿ ಆಯ್ತು. ಯಾಕಂದ್ರೆ ನೀವ್ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂತೀರೋ ಸೊ ನನ್ಗೂ ಅಷ್ಟೊಂದು ಮತ್ತೆ ಹೊಸ ಹೊಸ ವಿಡಿಯೋಸು, ಒಂದು ಹೊಸ ಕಂಟೆಂಟ್ಸ್ ತಗೊಂಡ್ ಬರ್ಬೇಕು ಅಂತ ನನ್ಗೂನು ಒಂದು ಹುಮ್ಮಸ್ ಅಂತ ಹೇಳ್ತಾರಲ್ಲ, ಹಂಗ್ ಹುಮ್ಮಸ್ ಅಂತ ಬಂದ್ಬಿಡುತ್ತೆ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಆಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೋಂಟ್ ವರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡು ಅಂತ ಹತ್ತಲ್ಲ, 1 ಸೆಕೆಂಡ್ ಟೈಮ್ ಸಾಕು, ಜಾಸ್ತಿ ಟೈಮ್ ಬೇಕಾಗಲ್ಲ. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕನ್ ಯಾರ್ಯಾರು ಹಿಟ್ ಮಾಡ್ಕೊಂಡಿಲ್ಲ ಬೆಲ್ ಐಕನ್ ಹಿಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಇಂಥ ಗೌರ್ಮೆಂಟ್ ಸ್ಕೀಮ್ಸು ಮತ್ತೆ ಇಂಥ ವಿಡಿಯೋಸ್ ಎಲ್ಲ ನಾನು ಗೋಸ್ಕರನೇ ಮಾಡ್ತಾ ಇರ್ತೀನಿ. ಬೆಲ್ ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣನೇ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ನೀವುಗಳೇ ನನ್ನ ವಿಡಿಯೋಸ್ ನೋಡ್ಬೇಕು, ಫಸ್ಟ್ ಎಲ್ಲ ನೀವುಗಳೇ ನೋಡ್ಕೋಬೇಕು. ಮತ್ತೆ ಗೌರ್ಮೆಂಟ್ ಸರ್ವಿಸಸ್, ಆಮೇಲೆ ಗೌರ್ಮೆಂಟ್ ಜಾಬ್ಸು, ಏನೇ ಗೌರ್ಮೆಂಟ್ ಸ್ಕೀಮ್ಸ್ಗಳು ಬಂದ್ರೂ ಎಲ್ಲಾ ಹೆಣ್ಮಕ್ಳು, ಎಲ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಫಸ್ಟ್ ಹೋಗಿ ಇದನ್ನ ಉಪಯೋಗಿಸ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿರುತ್ತೆ. ಸೊ ಹಂಗಾಗಿ ಒತ್ತಿ ಪದೇ ಹೇಳ್ತಾ ಇರ್ತೀನಿ. ಬೇಜಾರು ಮಾಡ್ಕೋಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆನಾ? ಏನಪ್ಪಾ ಇವತ್ತು ವಿಡಿಯೋ? ಹಾಟ್ ನ್ಯೂಸ್, ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ನಾನು ಮೊದಲೇ ಹೇಳಿದ್ದೆ ಗುರು, ಭವಿಷ್ಯವಾಣಿ ನನಗೆ ಗೊತ್ತಿರುತ್ತೆ. ಯಾಕಂದ್ರೆ ಮುಂಚೆಯಿಂದಾನೇ ಚರ್ಚೆ ನಡೀತಾ ಇತ್ತು ಇದ್ದು. ಏನಪ್ಪಾ ಅಂತಂದ್ರೆ ಏನು ಅಂತ ಅಂದ್ರೆ, ಎಸ್ ಡಿ ಕೆ ಶಿವಕುಮಾರ್ ಅವರು ಹೊಸ ರೂಲ್ಸ್ ತೆಗ್ದಿದ್ದಾರೆ. ಏನದು ಹೊಸ ರೂಲ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಭಯ ಪಡೋದೇನಿಲ್ಲ. ತುಂಬಾ ನಾನು ಹಿಂದೆ ವಿಡಿಯೋದಲ್ಲಿ ಆಲ್ರೆಡಿ ತಿಳಿಸಿದ್ದೆ. ಏನಂತ ಅಂದ್ರೆ ತುಂಬಾ ಜನಕ್ಕೆ ಸತ್ತಿರೋರ್ ಅಕೌಂಟ್ಗೂ ನಿಮ್ಗೆ ಇದು ಹೋಗ್ತಾ ಇದೆ. ಏನಪ್ಪಾ ಅಂತಂದ್ರೆ ಅಮೌಂಟ್ ಹೋಗ್ತಾ ಇದೆ, ಸತ್ತಿರೋರ್ ಅಕೌಂಟ್ಗೂ ಅಮೌಂಟ್ ಹೋಗ್ತಾ ಇದೆ. ಸೊ ಹಂಗಾಗಿ ಹೋಲ್ಡ್ ಮಾಡಿಟ್ಟಿದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಅಂತ. ಯಾಕಂದ್ರೆ ಜನಗಳು ಸರಿ ಇಲ್ಲ ಬಿಡಿ, ನಮ್ ಜನಗಳು ಸಿಗ್ತಾ ಇದೆ ಅಂತಂದ್ರೆ ಹೋಗ್ಲಿ ನಾವು ಯೂಸ್ ಮಾಡ್ಕೊಳ್ಳೋಣ, ಗೌರ್ಮೆಂಟ್ ದುಡ್ಡಲ್ವಾ, ಎಷ್ಟ್ ದಿವ್ಸ ಆದ್ರೂ ಯೂಸ್ ಮಾಡ್ಕೊಳ್ಳೋಣ, ನಮ್ ದುಡ್ಡೇ ತಾನೇ, ಸರ್ಕಾರ ಏನ್ ಅವ್ರ ಕೈಯಿಂದ ಹಾಕ್ತಾ ಇಲ್ಲ, ನಮ್ ದುಡ್ಡೇ ನಮ್ಗೆ ಕೊಡ್ತಾ ಇದ್ದಾರೆ, ಸೊ ನಾವ್ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ಅವ್ರು ಹೇಳಿದ್ದು ಒಂದ್ ರೀತಿ ಕರೆಕ್ಟ್ ಆಗೇ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಸತ್ತಿರೋರ್ ಅಕೌಂಟ್ಗೆ ಅಥವಾ ಅವ್ರು ಯೂಸೇ ಮಾಡ್ತಾ ಇರಲ್ಲ ಅವ್ರ ಅಕೌಂಟ್ಗೆಲ್ಲ ಹೋಗ್ತಾ ಇದೆ ಅಂತ ಏನ್ ಮಾಡಿದ್ದಾರೆ, ಇವಾಗ ಹೊಸ ರೂಲ್ಸ್ ತೆಗ್ದಿದ್ದಾರೆ, ಬಯೋಮೆಟ್ರಿಕ್ ಅಂತ ತೆಗ್ದಿದ್ದಾರೆ. ಅದನ್ನ ಕಂಪ್ಲೀಟ್ ಮಾಡೋವರೆಗೂ ಯಾವ್ದು ಗೃಹಲಕ್ಷ್ಮಿ ಅಮೌಂಟ್ ಬರಲ್ಲ ಅಂತ ಅನ್ಕೊಂತೀನಿ. ನನ್ ಪ್ರಕಾರ ಬರಲ್ಲ. ಯಾಕಂದ್ರೆ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ. ಸೊ ಹಂಗಾಗಿ ಜೀವಿತ ಇಷ್ಟು ದಿವಸ ಏನ್ ಮಾಡಿದ್ರು ಗೊತ್ತಾ, ಜೀವಿತಾವಧಿ ಪ್ರಮಾಣ ಪತ್ರ ಅಂತ ಕೊಟ್ಟಿದ್ರು. ಓಕೆನಾ? ಇದನ್ನ ರೆಡಿ ಮಾಡಿ ಎಲ್ಲಿ CDPO ಆಫೀಸ್ಗೆ ನಾವು ಸಬ್ಮಿಟ್ ಮಾಡ್ಬೇಕು, ಇಲ್ಲ ಬೆಂಗಳೂರು ಒನ್ಗೋ ಸಬ್ಮಿಟ್ ಮಾಡ್ಬೇಕು. ಇದೆಲ್ಲ ಇನ್ನ ರೂಲ್ಸ್ ಅಂದ್ರೆ ತೆಗಿತಾ ಇದ್ರು, ಹೀಗ್ ಮಾಡ್ಬೇಕು ಅಂತ. ಬಟ್ ಅದು ಆಗದೆ ಇರೋ ಕೆಲಸ. ಯಾಕಂದ್ರೆ ಜೀವಿತಾವಧಿ ಪ್ರಮಾಣ ಪತ್ರ ಯಾರ್ ಬೇಕಾದ್ರೂ ರೆಡಿ ಮಾಡ್ಬೋದು. ಇವಾಗ ಎಲ್ಲಾ ರೆಡಿ ಆಗ್ತಾ ಇದೆ. ಅದಕ್ಕೆ ಬೆಸ್ಟ್ ಏನಪ್ಪಾ ಅಂತಂದ್ರೆ ಬಯೋಮೆಟ್ರಿಕ್. ಓಕೆನಾ? ಸತ್ತಿರೋದ ಬಯೋಮೆಟ್ರಿಕ್ ಎಲ್ಲಿಂದ ತರ್ತಾರೆ ಗುರು ಜನಗಳು? ಹಂಗಾಗಿ ಇವಾಗ ಇದು ಮಾಡಿದ್ದಾರೆ. ಸೊ ಇದ್ರಲ್ಲಿ ಒಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಇವಾಗ ತುಂಬಾ ಜನ ಜೀವಂತವಾಗಿದ್ರು ಅವ್ರಿಗೆ ಎಷ್ಟೋ ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟೇ ಬರ್ತಾ ಇರ್ಲಿಲ್ಲ. ಓಕೆನಾ? ಇವಾಗ ಬಯೋಮೆಟ್ರಿಕ್ ಕೊಟ್ರೆ ಅವ್ರಿಗೂ ಒಂದು ಹೋಪು ಬರುತ್ತೆ, ಏನೋ ಅಪ್ಪ ಇವಾಗಿಂದ ನಮ್ಗೆ ಗೃಹಲಕ್ಷ್ಮಿ ಅಮೌಂಟ್ ಬರ್ಬೋದು ಅಂತ ಒಂದು ಹೋಪ್ ರೆಡಿ ಆಗುತ್ತೆ. ಸೊ ಹಂಗಾಗಿ ಇದ್ರಲ್ಲಿ 2 ಟೈಪ್ಸ್ ಆಫ್ ಇದು ಇದೆ. ಹೆಂಗಂದ್ರೆ ಒಂದು ಅಡ್ವಾಂಟೇಜ್ ಇದೆ, ಒಂದು ಡಿಸ್ಅಡ್ವಾಂಟೇಜ್ ಇದೆ. ಸೊ ಇವಾಗ ಸತ್ತಿರೋರ್ ಅಕೌಂಟ್ ಇಂದ ಯಾರು 2,2 ಸಾವಿರ ತಗೊಂತಾ ಇದ್ರು ಅವರಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಅವರು ಜೀವಂತವಾಗಿದ್ದಾರೆ ಬಟ್ ಏನು ಕಾರಣಗಳಿಂದಾಗಿ ಅವರಿಗೆ ಏನು ಅಮೌಂಟ್ ಬರ್ತಾ ಇರ್ಲಿಲ್ಲ, ಬಟ್ ಅವರಿಗೆ ಇವಾಗ ಬಯೋಮೆಟ್ರಿಕ್ ಕೊಟ್ರೆ ಬರುವುದ ಚಾನ್ಸಸ್ ಇರುತ್ತೆ. ಅಂದ್ರೆ ಗೃಹಲಕ್ಷ್ಮಿ ಅಮೌಂಟ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಎಷ್ಟೋ ಜನ APL ಸ್ವಂತ ಮನೆ ಇರೋರು ಎಲ್ಲಾನು ಗೃಹಲಕ್ಷ್ಮಿ ತಗೊಳ್ತಾ ಇದ್ದಾರೆ.
ಇವಾಗ ಬಯೋಮೆಟ್ರಿಕ್ ಕೊಟ್ರೆ ಅವ್ರದ್ದು ಬಂಡವಾಳ ಹೊರಗಡೆ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದು ಒಂದು ಸೂಪರ್ ಡೂಪರ್ ಐಡಿಯಾ ಅಂತಾನೆ ಹೇಳ್ಬೋದು. ಸೊ ಬಯೋಮೆಟ್ರಿಕ್ ಕೊಟ್ರೆ ಇವಾಗ ಎಲ್ಲ ಯಾರ್ಯಾರ ಬಂಡವಾಳ ಏನೇನಿರುತ್ತೋ ಅದು ಹೊರಗಡೆ ಬಂದ್ಬಿಡುತ್ತೆ, ಹೌದಲ್ವಾ? ಇದು ಒಂದು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಿಮ್ಗೆ. ಸೊ ಎಲ್ರು ಅಲರ್ಟ್ ಆಗಿರಿ ಅಂತ ಹೇಳ್ಬೋದು. ಎಲ್ರು ಅಲರ್ಟ್ ಆಗಿರಿ, ಎಲ್ರು ಖುಷಿಯಿಂದಾಗಿರಿ. ಯಾರ್ಯಾರಿಗೆ ಆಸ್ ಯೂಶುವಲ್ ಹೇಗೆ ಬರ್ತಾ ಇದೆ ಅವ್ರೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಹೇಗೆ ಬರ್ತಾ ಇತ್ತು ಹಿಂದೆನೋ ಅದೇ ತರ ಬರುತ್ತೆ, ಯಾರು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಮತ್ತೆ ನಿನ್ನೆಯಿಂದ ಕಾನ್ಸ್ಟೇಬಲ್, ಸಿವಿಲ್ ಕಾನ್ಸ್ಟೇಬಲ್ದು ಜಾಬ್ ಇಟ್ಟಿದ್ದಾರೆ. ಸೊ ಯಾರ್ಯಾರು ಇನ್ನೂ ಅಪ್ಲೈ ಮಾಡ್ಕೊಂಡಿಲ್ಲ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಥವಾ ಸೇವಾ ಕೇಂದ್ರದಲ್ಲಿ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಇದಕ್ಕೆ ಬೇಕಾಗುವ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು, ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಮತ್ತೆ ಇದಕ್ಕೆ ಲಿಖಿತ ಪರೀಕ್ಷೆ ಇದೆ. ನೇರ ನೇಮಕಾತಿ ಅಂತ ಕೊಟ್ಟಿದ್ದಾರೆ, ಬಟ್ ಲಿಖಿತ ಪರೀಕ್ಷೆ ರಿಟರ್ನ್ ಎಕ್ಸಾಮ್ ಇದೆ ಅನ್ಸುತ್ತೆ. ಸೊ ಹಂಗಾಗಿ ನೀವು ಹೋಗಿ ತಡ ಮಾಡದೆ ಯಾರ್ಯಾರು ಹೈಟ್ ವೇಟ್ ಎಲ್ಲ ಚೆನ್ನಾಗಿದ್ದೀರಾ ಅವ್ರು ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಆಧಾರ್ ಕಾರ್ಡು ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಫೋಟೋ, 10th 12th ಮಾರ್ಕ್ಸ್ ಕಾರ್ಡು, ಇದು PUC ಮೇಲೆ ಬಿಟ್ಟಿರೋದು, ಓಕೆನಾ? 10th 12th ಮಾರ್ಕ್ಸ್ ಕಾರ್ಡು ಮತ್ತೆ ಸಿಗ್ನೇಚರು, ಫೋಟೋ, ಇಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು ನಿಮಗೆ. ಮತ್ತೆ SC ST ಸರ್ಟಿಫಿಕೇಟ್, SC STಗೆ ಪ್ರಿಫರೆನ್ಸ್ ಜಾಸ್ತಿ ಇದೆ. ಸೊ ಕ್ಯಾಸ್ಟ್ ಇನ್ಕಮ್ ಕಡ್ಡಾಯವಾಗಿದೆ. SC STಗೆ ಮೇ ಬಿ ಫೀಸ್ ಇಲ್ಲ ಅನ್ಸುತ್ತೆ, ಬಟ್ ಜನರಲ್ ಕ್ಯಾಸ್ಟ್ ಅವ್ರಿಗೆ 750 ಏನೋ ಫೀಸ್ ಇದೆ ಇದಕ್ಕೆ. ಸೊ ಹಂಗಾಗಿ ಪ್ಲೀಸ್ ಬೇಗ ತಡ ಮಾಡದೆ ನೀವೆಲ್ಲ ಹೋಗಿ ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ಗೃಹಲಕ್ಷ್ಮಿ ಅಪ್ಡೇಟ್ ಜೊತೆಗೆ ಮತ್ತೆ ಇಂಥ ಗೌರ್ಮೆಂಟ್ ಸ್ಕೀಮ್ಸು, ಎಸ್ಪೆಷಲಿ ಮಹಿಳೆಯರಿಗೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸ್ ಬಂದ್ರೆ ನಾನು ಮುಂದೆ ನಿಮ್ಗೆ ತಿಳಿಸ್ತಾ ಇರ್ತೀನಿ. ಇನ್ನು ಯಾವ್ದು ಸದ್ಯಕ್ಕೆ ಬಿಟ್ರೆ ನಾನು ಖಂಡಿತ ನಿಮ್ಗೆ ತಿಳಿಸ್ತೀನಿ. ನಾನು ಹೊಸ ವಿಡಿಯೋಸು, ಹೊಸ ಸ್ಕೀಮ್ಗಳು, ಮತ್ತೆ ಹೊಸ ಎಲ್ಲ ನಿಮ್ಗೆ ಹೊಸದಂದ್ರೆ ಸ್ಕೀಮ್ಸ್ಗಳು, ಓಕೆನಾ? ತಿಳಿಬೇಕು ಅಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತೆ ಬೆಲ್ ಐಕನ್ ಮಾಡ್ಕೊಂಡು ಇಟ್ಕೋಬೇಕು. ಬೇಜಾರು ಮಾಡ್ಕೋಬೇಡಿ, ನಾನು ಯಾವುದೇ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಮಾತಾಡಲ್ಲ. ನಾನು ಆಸ್ ಯೂಶುವಲ್ ಹೇಗಿರ್ತೀನೋ ಹಾಗೆ ಮಾತಾಡಿ ಮಾಡ್ತೀನಿ. ನಾನು ಸ್ಕ್ರಿಪ್ಟ್ ರೆಡಿ ಮಾಡಿ 1 day ಬಿಫೋರು ರೆಡಿಯಾಗಿ ಆ ಥರ ಏನೂ ಇಲ್ಲ. ನಾನು ಏನಿರುತ್ತೋ ಅದನ್ನೇ ಹೇಳ್ತೀನಿ. ಸೊ ಹಾಗೆ ಸೆಂಟ್ರಲ್ಲಿ ಸ್ವಲ್ಪ ಟ್ವಿಸ್ಟಿಂಗ್ ಆಗ್ತಾ ಇರುತ್ತೆ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮತ್ತೆ ಇಲ್ಲಿಗೆ ಎಂಡ್ ಮಾಡಿ. ಮತ್ತೆ ಹೊಸ ವಿಡಿಯೋ, ಮತ್ತೆ ಹೊಸ ಕಂಟೆಂಟು, ಮತ್ತೆ ಹೊಸ ಸ್ಕೀಮ್ಗಳೊಂದಿಗೆ ಮತ್ತೆ ಬರ್ತೀನಿ. ಸ್ಪೆಷಲಿ ನಾನು ಇನ್ನೂ ಒಂದ್ಸಾರಿ ಹೇಳ್ತಾ ಇದ್ದೀನಿ, ಸ್ಪೆಷಲ್ ಹೆಣ್ಣು ಮಕ್ಕಳಿಗೆ ನಾನು ಹೊಸ ಸ್ಕೀಮ್ಗಳು ತರ್ತಾ ಇರ್ತೀನಿ ಇನ್ ದ ಸೆನ್ಸ್ ಬಿಟ್ರೆ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಎಷ್ಟು ಸ್ಕೀಮ್ಗಳು ಬಿಡ್ತಾರೋ ಒಂದು ಸಿಂಗಲ್ ಮಿಸ್ ಮಾಡಿದೆ ನಾನು ನಿಮ್ಗೆ ತಿಳಿಸ್ತಾ ಇರ್ತೀನಿ. ಅದೆಲ್ಲ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಅದೆಲ್ಲ ನಿಮ್ಗೆ ಗೊತ್ತಾಗ್ಬೇಕು. ನೀವು ಹೋಗಿ ಅಪ್ಲೈ ಮಾಡ್ಕೋಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಪದೇ ಹೇಳ್ತಾ ಇದ್ದೀನಿ ಅಂತ. ಟೈಮ್ ಇಲ್ಲ ಅಂದ್ರೆ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಟೈಮ್ ಇದ್ದಾಗ ಊಟ ಮಾಡ್ತಾ ಟಿವಿ ನೋಡ್ತಾ ನನ್ನ ವಿಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ